543 ಇರುವ ಲೋಕಸಭಾ ಸೀಟುಗಳ ಸಂಖ್ಯೆ ಬರೋಬ್ಬರಿ 816ಕ್ಕೆ ಏರಿಕೆ. ಸ್ತ್ರೀ ಶಕ್ತಿಯ ಹೊಸ ಯುಗಕ್ಕೆ ಮುನ್ನುಡಿ. ಏನಿದು ಕ್ಷೇತ್ರಗಳ ಪುನರ್ ವಿಂಗಡಣೆ? ಭಾರತದ ರಾಷ್ಟ್ರ ರಾಜಕೀಯದ ಚಿತ್ರಣವೇ ಬದಲಾಗುವ ಕಾಲ ಸನ್ನಿಹಿತವಾಗಿದೆಯೇ? ದೆಹಲಿಯ ಅಧಿಕಾರದ ಗದ್ದುಗೆ ನಿರ್ಧರಿಸುವಲ್ಲಿ ಕರ್ನಾಟಕದ ಪಾತ್ರ ಇನ್ನು ಮುಂದೆ ಮತ್ತಷ್ಟು ಬಲವಾಗಲಿದೆಯೇ? ಹೌದು, ದೇಶಾದ್ಯಂತ ಈಗ ಕ್ಷೇತ್ರ ಪುನರ್ವಿಂಗಡಣೆ ಅಥವಾ ಡಿಲಿಮಿಟೇಷನ್ ಎಂಬ ದೊಡ್ಡ ಸಂಚಲನ ಶುರುವಾಗಿದೆ. ಲೋಕಸಭಾ ಸೀಟುಗಳ ಸಂಖ್ಯೆ ಬರೋಬ್ಬರಿ 816ಕ್ಕೆ ಏರಿಕೆಯಾಗುವ ಸಾಧ್ಯತೆ ದಟ್ಟವಾಗಿದೆ. ಹಾಗಾದ್ರೆ ಈ ಬದಲಾವಣೆಯಿಂದ ನಮ್ಮ ಕರ್ನಾಟಕಕ್ಕೆ ಸಿಗುವ ಲಾಭವೇನು? ದಕ್ಷಿಣದ ರಾಜ್ಯಗಳ ಆತಂಕಕ್ಕೆ ಕಾರಣವೇನು ಎಂಬ ಕಂಪ್ಲೀಟ್ ಮಾಹಿತಿ ಇಲ್ಲಿದೆ ನೋಡಿ. 2029ರ ನಂತರ ದೇಶದ ರಾಜಕೀಯ ಚಿತ್ರಣವೇ ಬದಲಾಗಲಿದೆ. ಮಹಿಳಾ ಮೀಸಲಾತಿ ಕಾಯ್ದೆಯನ್ನು ಜಾರಿಗೆ ತರಲು ಕೇಂದ್ರ ಸರ್ಕಾರ ಈಗ ಡಿಲಿಮಿಟೇಷನ್ ಎಂಬ ಬೃಹತ್ ಅಸ್ತ್ರವನ್ನು ಬಳಸಲು ಸಜ್ಜಾಗಿದೆ. 2011ರ ಜನಗಣತಿಯನ್ನು ಆಧಾರವಾಗಿಟ್ಟುಕೊಂಡು ಕ್ಷೇತ್ರಗಳ ಮರುಹಂಚಿಕೆ ನಡೆದರೆ ದಕ್ಷಿಣದ ಶಕ್ತಿ ಕೇಂದ್ರವಾದ ಕರ್ನಾಟಕದ ಲೋಕಸಭಾ ಸ್ಥಾನಗಳ ಸಂಖ್ಯೆ ಈಗಿರುವ 28ರಿಂದ 42ಕ್ಕೆ ಜಂಪ್ ಆಗಲಿದೆ. ಕೇವಲ ಲೋಕಸಭೆ ಮಾತ್ರವಲ್ಲ, ರಾಜ್ಯ ವಿಧಾನಸಭೆಯಲ್ಲೂ ಶಾಸಕರ ಸಂಖ್ಯೆ 224ರಿಂದ 336ಕ್ಕೆ ಏರಿಕೆಯಾಗುವ ಸಾಧ್ಯತೆ ಇದೆ. ಈ ಬದಲಾವಣೆಯಿಂದ ರಾಜ್ಯದ ಪ್ರಮುಖ ಜಿಲ್ಲೆಗಳ ಮೇಲೆ ಏನು ಪರಿಣಾಮ ಬೀರುತ್ತೆ ಅಂತ ನೋಡೋದಾದ್ರೆ, ವಿಶ್ವದ ಸಿಲಿಕಾನ್ ವ್ಯಾಲಿ ಎಂದೇ ಕರೆಸಿಕೊಳ್ಳುವ ಬೆಂಗಳೂರಿನಲ್ಲಿ ಜನಸಂಖ್ಯೆ ಹೆಚ್ಚಿರೋದ್ರಿಂದ ಈಗಿರುವ 3 ಕ್ಷೇತ್ರಗಳು 7ಕ್ಕೆ ಏರಿಕೆಯಾಗಲಿವೆ. ಬೆಳಗಾವಿ ಮತ್ತು ಮೈಸೂರಿನಂತಹ ದೊಡ್ಡ ಜಿಲ್ಲೆಗಳಲ್ಲಿ ಹೆಚ್ಚುವರಿ ಕ್ಷೇತ್ರಗಳು ಸೃಜನೆಯಾಗಲಿವೆ. ಒಟ್ಟು 816 ಸೀಟುಗಳಲ್ಲಿ 273 ಸ್ಥಾನಗಳು ಮಹಿಳೆಯರಿಗೆ ಮೀಸಲಾಗಲಿವೆ. ಇದು ಸ್ತ್ರೀ ಶಕ್ತಿಯ ಹೊಸ ಯುಗಕ್ಕೆ ಮುನ್ನುಡಿ ಬರೆಯಲಿದೆ. ಏನಿದು ಕ್ಷೇತ್ರ ಪುನರ್ ವಿಂಗಡಣೆ? ಡಿಲಿಮಿಟೇಷನ್ ಆಯೋಗವು ಒಂದು ಶಾಸನಬದ್ಧ ಮತ್ತು ಸ್ವತಂತ್ರ ಸಂಸ್ಥೆಯಾಗಿದ್ದು, ಜನಗಣತಿ ಆಧಾರದ ಮೇಲೆ ಒಬ್ಬ ವ್ಯಕ್ತಿ ಒಂದು ಮತ ಎಂಬ ಸಮಾನ ಪ್ರಾತಿನಿಧ್ಯವನ್ನು ಖಚಿತಪಡಿಸಲು ಲೋಕಸಭೆ ಮತ್ತು ವಿಧಾನಸಭಾ ಕ್ಷೇತ್ರಗಳ ಗಡಿಗಳನ್ನು ಮರುಹೊಂದಿಸುವ ಜವಾಬ್ದಾರಿ ಹೊಂದಿದೆ. ಸಂವಿಧಾನದ 82ನೇ ವಿಧಿ ಲೋಕಸಭೆಗೆ ಮತ್ತು 170ನೇ ವಿಧಿ ವಿಧಾನಸಭೆಗೆ ಪ್ರತಿ ಜನಗಣತಿಯ ನಂತರ ಡಿಲಿಮಿಟೇಷನ್ ಕಾಯ್ದೆಯನ್ನು ಜಾರಿಗೊಳಿಸಲು ಸಂಸತ್ತಿಗೆ ಅಧಿಕಾರ ನೀಡಿದೆ. ಈ ಆಯೋಗದಲ್ಲಿ ಸುಪ್ರೀಂ ಕೋರ್ಟ್ನ ನಿವೃತ್ತ ಅಥವಾ ಹಾಲಿ ನ್ಯಾಯಾಧೀಶರು ಅಧ್ಯಕ್ಷರಾಗಿರುತ್ತಾರೆ. ಮುಖ್ಯ ಚುನಾವಣಾ ಆಯುಕ್ತರು ಹಾಗೂ ರಾಜ್ಯ ಚುನಾವಣಾ ಆಯುಕ್ತರು ಪದನಿಮಿತ್ತ ಸದಸ್ಯರಾಗಿರುತ್ತಾರೆ. ಸಂಸದರು ಅಥವಾ ಶಾಸಕರು ಸಹವರ್ತಿ ಸದಸ್ಯರಾಗಿ ಸಲಹೆ ನೀಡಬಹುದು ಹೊರತು ಅವರಿಗೆ ಮತದಾನದ ಹಕ್ಕು ಇರುವುದಿಲ್ಲ. ಆಯೋಗದ ಆದೇಶಗಳು ಕಾನೂನಿನ ಬಲವನ್ನು ಹೊಂದಿದ್ದು ಅದನ್ನು ಯಾವುದೇ ನ್ಯಾಯಾಲಯದಲ್ಲಿ ಪ್ರಶ್ನಿಸುವಂತಿಲ್ಲ. ಉತ್ತರ ವರ್ಸಸ್ ದಕ್ಷಿಣ. ಆದರೆ ಈ ಸಂಭ್ರಮದ ನಡುವೆ ಒಂದು ದೊಡ್ಡ ಟ್ವಿಸ್ಟ್ ಇದೆ. ಜನಸಂಖ್ಯೆ ಹೆಚ್ಚಿರುವ ಉತ್ತರ ಪ್ರದೇಶದ ಸ್ಥಾನಗಳು 80ರಿಂದ 120ಕ್ಕೆ ಮತ್ತು ಬಿಹಾರದ ಸ್ಥಾನಗಳು 40ರಿಂದ 60ಕ್ಕೆ ಏರಲಿವೆ. ಅಂದ್ರೆ ಕೇವಲ ಈ 2 ರಾಜ್ಯಗಳೇ ಸೇರಿ 180 ಸಂಸದರನ್ನು ದೆಹಲಿಗೆ ಕಳಿಸಲಿವೆ. ಇದು ದಕ್ಷಿಣದ ರಾಜ್ಯಗಳ ನಿದ್ದೆಗೆಡಿಸಿದೆ. ಇಲ್ಲಿ ದಕ್ಷಿಣ ಭಾರತದ ರಾಜ್ಯಗಳ ವಾದವೇ ಬೇರೆ. ಕರ್ನಾಟಕ, ತಮಿಳುನಾಡು, ಕೇರಳದಂತಹ ರಾಜ್ಯಗಳು ಜನಸಂಖ್ಯೆಯನ್ನು ನಿಯಂತ್ರಿಸುವಲ್ಲಿ ಯಶಸ್ವಿಯಾಗಿವೆ. ಶಿಕ್ಷಣ ಮತ್ತು ಅಭಿವೃದ್ಧಿಯಲ್ಲಿ ಮುಂಚೂಣಿಯಲ್ಲಿವೆ. ಆದರೆ ಈಗ ಜನಸಂಖ್ಯೆ ಕಡಿಮೆ ಮಾಡಿದ್ದೇ ತಮಗೆ ರಾಜಕೀಯವಾಗಿ ಮುಳುವಾಗುತ್ತಿದೆಯೇ ಎಂಬ ಆತಂಕ ಈ ರಾಜ್ಯಗಳದ್ದು. ಜನಸಂಖ್ಯೆ ಹೆಚ್ಚಿರುವ ರಾಜ್ಯಗಳಿಗೆ ಹೆಚ್ಚು ಸೀಟು ಕೊಟ್ಟರೆ ದಕ್ಷಿಣದ ದನಿ ದೆಹಲಿಯಲ್ಲಿ ಕ್ಷೀಣಿಸುತ್ತದೆ ಎಂಬ ಪ್ರಶ್ನೆ ಎದ್ದಿದೆ. ದಕ್ಷಿಣ ರಾಜ್ಯಗಳ ಆತಂಕಗಳು ಏನು? ದೇಶದ ಅಭಿವೃದ್ಧಿಗಾಗಿ ಜನಸಂಖ್ಯೆಯನ್ನು ನಿಯಂತ್ರಣ ಮಾಡಿದ ರಾಜ್ಯಗಳಿಗೆ ಸೀಟುಗಳ ಅಸಮಾನ ಹಂಚಿಕೆ, ಕೇಂದ್ರ ಸರ್ಕಾರ ರಚನೆಯಲ್ಲಿ ದಕ್ಷಿಣದವರ ರಾಜಕೀಯ ಪ್ರಭಾವ ಮತ್ತು ಪಾತ್ರ ಗೌಣವಾಗುವ ಭೀತಿ, ಸಂಸದರ ಸಂಖ್ಯೆ ಆಧಾರದ ಮೇಲೆ ಬರುವ ಹಣಕಾಸು ಹಂಚಿಕೆಯಲ್ಲಿ ವ್ಯತ್ಯಾಸವಾಗುವ ಸಾಧ್ಯತೆ ಇದೆ. 2011ರ ಜನಗಣತಿ ಆಧರಿಸಿ ಈ ಪ್ರಕ್ರಿಯೆ ನಡೆಸಲು ಕೇಂದ್ರ ಚಿಂತನೆ ನಡೆಸುತ್ತಿದ್ದು, ಜಾರಿಯಾದಲ್ಲಿ 2029ರ ಚುನಾವಣೆಗೆ ಭಾರತದ ರಾಜಕೀಯ ಸ್ವರೂಪವೇ ಬದಲಾಗುತ್ತದೆ. ಲೋಕಸಭೆ ಕ್ಷೇತ್ರಗಳ ಮರುವಿಂಗಡಣೆ. ಯಾವ ರಾಜ್ಯಕ್ಕೆ ಎಷ್ಟು ಕ್ಷೇತ್ರಗಳು? ಇನ್ನು ಕ್ಷೇತ್ರ ಪುನರ್ವಿಂಗಡಣೆ ಅಥವಾ ಡಿಲಿಮಿಟೇಷನ್ ಪ್ರಕ್ರಿಯೆಯು ಜನಸಂಖ್ಯೆಯನ್ನು ಆಧರಿಸಿ ನಡೆಯುವುದರಿಂದ ಯಾವ ರಾಜ್ಯದಲ್ಲಿ ಜನಸಂಖ್ಯೆ ಹೆಚ್ಚಾಗಿದೆಯೋ ಆ ರಾಜ್ಯಗಳಿಗೆ ಅತಿ ಹೆಚ್ಚು ಲೋಕಸಭಾ ಕ್ಷೇತ್ರಗಳು ಒಲಿಯಲಿವೆ. ಲೋಕಸಭಾ ಕ್ಷೇತ್ರಗಳ ಮರು ವಿಂಗಡಣೆ ನಂತರ ಯಾವ ರಾಜ್ಯಕ್ಕೆ ಎಷ್ಟು ಕ್ಷೇತ್ರ ಹೆಚ್ಚಲಿದೆ ಅಂತ ನೋಡೋದಾದ್ರೆ, ಉತ್ತರ ಪ್ರದೇಶ 120, ಮಹಾರಾಷ್ಟ್ರ 72, ಪಶ್ಚಿಮ ಬಂಗಾಳ 63, ಬಿಹಾರ 60, ಮಧ್ಯಪ್ರದೇಶ 44, ರಾಜಸ್ಥಾನ್ 38, ಗುಜರಾತ್ 39, ಒಡಿಶಾ 32, ಜಾರ್ಖಂಡ್ 21, ಅಸ್ಸಾಂ 21, ಪಂಜಾಬ್ 21, ಛತ್ತೀಸ್ಗಢ 17, ಹರಿಯಾಣ 15, ದೆಹಲಿ 11, ಜಮ್ಮು ಮತ್ತು ಕಾಶ್ಮೀರ 8, ಉತ್ತರಾಖಂಡ್ 8, ಹಿಮಾಚಲ ಪ್ರದೇಶ್ 6, ಗೋವಾ 3, ಅರುಣಾಚಲ್ ಪ್ರದೇಶ್ 3, ಸಿಕ್ಕಿಂ 3, ಮಿಜೋರಾಂ 3, ಮಣಿಪುರ 3, ತ್ರಿಪುರ 3, ಮೇಘಾಲಯ 3,
ತಮಿಳುನಾಡು 59, ಕರ್ನಾಟಕ 42, ಆಂಧ್ರ ಪ್ರದೇಶ 38, ಕೇರಳ 30, ತೆಲಂಗಾಣ 26. ಕರ್ನಾಟಕದಲ್ಲಿ 14 ಸೀಟು ಹೆಚ್ಚಾಗಲಿದ್ದು ಸದ್ಯ ಇರುವ 28 ಲೋಕಸಭಾ ಸ್ಥಾನಗಳು 42 ಆಗಲಿವೆ. ಆಂಧ್ರ ಪ್ರದೇಶದಲ್ಲಿ 13 ಸೀಟು ಹೆಚ್ಚಾಗಿ 25ರಿಂದ 38ಕ್ಕೆ ಬಂದು ನಿಲ್ಲಲಿದೆ. ಕೇರಳದಲ್ಲಿ 20ರಿಂದ 30ಕ್ಕೆ ಲೋಕಸಭೆ ಸ್ಥಾನಗಳು ಹೆಚ್ಚಲಿದ್ದು 10 ಸೀಟು ಏರಿಕೆಯಾಗಲಿದೆ. ತೆಲಂಗಾಣದಲ್ಲಿ 17ರಿಂದ 26ಕ್ಕೆ ಏರಿ 9 ಸೀಟು ಹೆಚ್ಚಳವಾಗಲಿದೆ. ಈ ಡೇಟಾ ನೋಡಿದರೆ ದಕ್ಷಿಣ ಭಾರತದ ರಾಜ್ಯಗಳ ಒಟ್ಟು ಸೀಟುಗಳ ಸಂಖ್ಯೆ ಇಳಿಕೆಯಾಗುವುದಿಲ್ಲ, ಬದಲಾಗಿ ಹೆಚ್ಚಳ ಆಗಲಿದೆ ಎಂದು ಕೇಂದ್ರ ಸರ್ಕಾರ ಹೇಳುತ್ತಿದೆ. ಒಟ್ಟಿನಲ್ಲಿ ಕ್ಷೇತ್ರ ಪುನರ್ವಿಂಗಡಣೆ ಎಂಬುದು ಕೇವಲ ಗಡಿಗಳ ಬದಲಾವಣೆಯಲ್ಲ, ಇದು ಭಾರತದ ಭವಿಷ್ಯದ ರಾಜಕೀಯ ಹಾದಿಯನ್ನು ನಿರ್ಧರಿಸುವ ಮಹತ್ವದ ಘಟ್ಟ. ಇದು ರಾಜ್ಯದ ಅಭಿವೃದ್ಧಿಗೆ ಹೊಸ ವೇಗ ನೀಡುತ್ತದಾ ಅಥವಾ ಪ್ರಾದೇಶಿಕ ಅಸಮಾನತೆಗೆ ಕಾರಣವಾಗುತ್ತದಾ ಅನ್ನೋದು ಕಾದು ನೋಡಬೇಕಿದೆ.